ಸಾಕಪ್ಪ ಸಾಕು. ವರ್ಗದಲ್ಲಿ ಒಬ್ಬರ ಮೇಲೆ ಬೆಳೀತಾ ಇದ್ದಾರೆ ಸ್ವಾಮೀಜಿಗಳು. ಇವತ್ತು ರಾಜ್ಯ ದೇಶದಲ್ಲಿ ಇವತ್ತು ಅವರ ಹೆಸರು ಆಗ್ತಾ ಇದೆ, ಅದನ್ನ ಅವನಿಗೆ ಸಹಿಸಬೇಕಾಗಿಲ್ಲ. ಹೀಗಾಗಿ ಇವತ್ತು ಈ ಒಂದು ವಿಡಿಯೋನ ಪ್ರಥಮ ಬಾರಿಗೆ ಅವನು ಬಿಡುಗಡೆ ಮಾಡ್ತಾನೆ. ಆ ಬಿಡುಗಡೆ ಮಾಡಿ ಇವತ್ತು ಭಾರತ ಆಯೋಗ ಏನಿದೆ ಇವ್ರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಹೇಳ್ಕೊಂಡು ಒತ್ತಾಯ ಮಾಡಿದ್ದಾನೆ. ಆ ಒತ್ತಾಯ ಮಾಡಿರುವಂತ ಏನು ನಾವು ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನ ನಾವು ಇವತ್ತು ತಗೊಂಡಿದ್ದೇವೆ. ಒಂದು ವೇಳೆ ಇವತ್ತು ಅವನು ಮೊದಲನೇದಾಗಿ ಅಪ್ಲೋಡ್ ಮಾಡಿರುವಂತ ಒಂದು ಏನು ಫೇಸ್ಬುಕ್ ನಲ್ಲಿದೆ, ಮಕ್ಕಳ ಆಯೋಗಕ್ಕೆ ಎಲ್ಲಿದ್ದಾಗ ಬಾ ಇದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗಕ್ಕೆ ಸ್ವಯಂ ದಾಖಲಿಸಬೇಕಂತ ಹೇಳಿ ಇವತ್ತು ಇಲ್ಲಿ ಅವನ ಅಪ್ಲೋಡ್ ಅನ್ನ ಮಾಡ್ತಾನೆ. ಹೀಗಾಗಿ ಆ ಒಂದು ಪ್ರಕರಣ ಇವತ್ತು ಈ ಒಂದು ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿ ಎಲ್ಲ ವರ್ಗದವರನ್ನ ತೆಗೆದುಕೊಂಡು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಇವತ್ತು ಮಲ್ಲಿಕಾರ್ಜುನ ಅಪ್ಪಾಜಿಯವರು ಭಕ್ತರಾಗ್ತಾ ಇದ್ದಾರೆ. ಅವರ ಕ್ಷೇತ್ರಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಅದನ್ನ ಸಹಿಸದ ಈ ಏನು ಸಿದ್ದು ಹಿರೇಕಟ್ನಂತ ನಾಲಾಯಕರು ಇವತ್ತು ಇದೇನು ಭ್ರಷ್ಟರು ಒಂದು ಷಡ್ಯಂತ್ರವನ್ನ ರೂಪಿಸಿ ಇವತ್ತು ಮಾಡ್ತಾರೆ. ಇವ ಏನು ಸಿದ್ದು ಹಿರೇಮಠಿದ್ದಾನೆ, ಇವನು ಆರ್ಟಿಐ ಕಾರ್ಯಕರ್ತ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ಕಡೆ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡೋ ಕೆಲಸ, ಎಲ್ಲೆಲ್ಲಿ ಎಲ್ಲ ಜನರಿಗೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ. ಅಧಿಕೃತವಾದಂತಹ ದಾಖಲೆ ಇರಲಾರದೆ ಆ ಮನೆತನದವರ ಆರೋಪ ಇರಲಾರದೆ ಪೋಕ್ಸೋ ಕಾಯ್ದೆ ಎಂಬ ಕೆಟ್ಟ ಕಾಯ್ದೆಯನ್ನು ನಮ್ಮ ಮಲ್ಲಿಕಾರ್ಜುನ ಮುತ್ತಯ್ಯನವರ ಮೇಲೆ ದಾಖಲಾಗಿದೆ. ಇದನ್ನು ಸಮಾಜದ ವತಿಯಿಂದ ಮತ್ತು ಕರ್ನಾಟಕ ಸರ್ಕಾರದ
ಒಬ್ಬ ಶಾಸಕನಾಗಿ ನಾನು ಖಂಡಿತವಾಗಿ ಸಮಾಜದಲ್ಲಿ ದಿಗ್ಭ್ರಮೆ ಉಂಟಾಗಿದೆ. ನಮ್ಮ ಸಮಾಜದಲ್ಲಿ ಎಲ್ಲ ಪ್ರಮುಖ ನಾಯಕರು, ರಾಜ್ಯ ಮಟ್ಟದ, ಜಿಲ್ಲೆ ಮಟ್ಟದ ಎಲ್ಲ ನಾಯಕರು ಕೂಡ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದಕ್ಕಾಗಿ ನಾ ಹೇಳೋದಿಷ್ಟೇ, ಈಗಾಗಲೇ ನಾನು ಮಾಧ್ಯಮದವರಿಗೆ ಹೇಳಿದ್ದೇನೆ, ಅವರಿಗೆ ತಕ್ಷಣ ಬಂಧಿಸಬೇಕು. ದಯವಿಟ್ಟು ಸಮಾಜದ ಬಾಂಧವರು ಮಲ್ಲಿಕಾರ್ಜುನ ಮೇಲೆ ಅವರ ಅಭಿಮಾನಿಗಳಾಗಿ ಬಂದಿದ್ರಿ. ಗುಂಡುರೆಡ್ಡಿ ಬಾಯ್ ಎಲ್ಲ ಈ ಸಮಾಜದ ಮುಖಂಡರು, ನಮ್ಮ ಲಚ್ಚಪ್ಪಣ್ಣ ಜಮಾದಾರವರು, ನಮ್ಮ ಮಾಲಾ ಬಿ ನಾರಾಯಣರವರು ಮತ್ತು ನಮ್ಮ ಇನ್ನಿತರ ನಮ್ಮ ಬಸವರಾಜ ಗೋಧಿ ಅವರ ಮೇಲೆ ಬಹಳಷ್ಟು ಮಂದಿ ಸಮಾಜದ ಮುಖಂಡರು ಮಾತಾಡೋರಿದ್ದಾರೆ. ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ ಮತ್ತೆ ಎಲ್ಲ ತೆಲಂಗಾಣದಿಂದ ಬಹಳ ಮಂದಿ ಮುಖಂಡರು ಕೂಡ ಬಂದಿದ್ದಾರೆ. ಅವರು ಕೂಡ ಮಾತಾಡೋ ದಯವಿಟ್ಟು ಕಾಪಾಡ್ರಿ. ಒಂದು ಚೂಜಿ ಬಿದ್ದರೂ ಸಪ್ಪಳು ಬರ್ಬೇಕು. ಆ ಪ್ರಕಾರ ಆದ್ರೆ ಮಾಧ್ಯಮದಿಂದ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ. ತಾವೆಲ್ಲರೂ ಯಾರ್ಯಾರು ಮಾತಾಡ್ತೀವಿ ಎಲ್ಲರಿಗೂ ಅವಕಾಶ. ಸಮಾಜವನ್ನು ಕಾಪಾಡ್ರಿ. ಮಹಾಲ್ ರೋಜದಲ್ಲಿ ಶಾಪುರ ತಾಲೂಕದಲ್ಲಿ ನಮ್ಮ ಪವಾಡ ಪುರುಷ ಮಲ್ಲಪ್ಪ ಮಹಾರಾಜರ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಮೀಜಿಗಳು ಬಂದಿದ್ದೀರಿ, ಸಮಾಜ ಮುಖಂಡರು ಬಂದಿದ್ದೀರಿ. ನಾನು ನಿಮಗೆ ಸರ್ಕಾರದ ವತಿಯಿಂದ ಮತ್ತು ನನ್ನ ವತಿಯಿಂದ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಮಾನ್ಯರೇ, ನಮ್ಮ ಈಗಾಗಲೇ ಪತ್ರಿಕಾಗೋಷ್ಠಿಯವರು ಹೇಳಿದ ಹಾಗೆ, ಮಾಧ್ಯಮದವರು ಹೇಳಿದ ಹಾಗೆ, ಎಲೆಕ್ಟ್ರಾನಿಕ್ ಮಾಧ್ಯಮ ಹೇಳಿದ ಹಾಗೆ, ಇದು ಕಾರಣ ಇರಲಾರದೆ ಶಾಪುರ ಸೋಲಾಪುರದ ಏನು ಪ್ರಕರಣ ಆಗ್ಯದ ಆ ಮನೆತನದವರು ಮತ್ತೆ ಮಲ್ಲಿಕಾರ್ಜುನ ಮುತ್ತೇನವರ ಮನೆತನಕ್ಕೆ ಪ್ರೀತಿ, ವಿಶ್ವಾಸ ಮತ್ತು ಸಂಬಂಧ ಇದೆ. ಅವರೆಲ್ಲ ಸಂಬಂಧಿಕರಾಗಬೇಕು. ಸುಮಾರು 10 ವರ್ಷದಿಂದ ಆ ಮನೆತನದವರು ಮಾಲ್ ರೋಜಕ್ಕೆ ಭಕ್ತಿ ಪೂರ್ವಕ ಬರ್ತಾರೆ. ಆ ಮಗಳ ಆರೋಗ್ಯ ಸರಿ ಇರಲಿಲ್ಲ. ಕೇವಲ 7 ವರ್ಷದ ಕೂಸು. ಈಗಾಗಲೇ ಶರಣಬಸಪ್ಪ ದರ್ಶನಪುರ ಅವರು, ಈ ರಾಜ್ಯದ ಮಂತ್ರಿಗಳು ಅತ್ಯಂತ ಖಂಡನೀಯವಾಗಿ ಪೊಲೀಸರ ವಿರುದ್ಧ ಮಾತಾಡಿದ್ದಾರೆ. ಮತ್ತೆ ಶರಣಪ್ರಕಾಶ್ ಪಾಟೀಲ್ರು ಕೂಡ ಮಾತಾಡಿದ್ದಾರೆ. ಈ ರಾಜ್ಯದ ಉಸ್ತುವಾರಿ ಮಂತ್ರಿ, ಗುಲ್ಬರ್ಗ ಉಸ್ತುವಾರಿ ಪ್ರಿಯಾಂಕ್ ಖರ್ಗೆಜಿ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲರೂ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕೇವಲ 7 ವರ್ಷದ ಕೂಸಿನ ಮೇಲೆ ಅಪವಾದ ಹೊರಿಸಿ ಒಬ್ಬ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ತನ್ನದೇ ಆದಂತ ವಿಚಾರ ಇಟ್ಟುಕೊಂಡು ಪವಾಡ ರೂಪದಲ್ಲಿ ಬಡವರ ಕಷ್ಟ ನಷ್ಟಗಳನ್ನು ಸರಿಪಡಿಸ್ತಕ್ಕಂಥದ್ದು ಈ ಭಾಗದ ಅಧಿದೇವತೆ ಆದಂತ ಪವಾಡ ಪುರುಷರಂತ ನಡೆದಾರ ದೇವರೆಂದು ಖ್ಯಾತಿ ಪಡೆದಿರುವ ಮಲ್ಲಪ್ಪ ಮುತ್ತೇನವರ ಬಗ್ಗೆ, ಮಲ್ಲಿಕಾರ್ಜುನ ಮುತ್ತೇನವರ ಬಗ್ಗೆ ಈಗಾಗಲೇ ಕೇಸ್ ಮಾಡಿದ್ದಾರೆ. ನನಗನಿಸಿದ ಮಟ್ಟಿಗೆ ಆಯೋಗದರು ಬರಬೇಕಾಗಿತ್ತು. ಶಾಪುರ ಗ್ರಾಮ ಭೇಟಿ ಆಗಬೇಕಾಗಿತ್ತು. ಆ ಸ್ಥಳದಲ್ಲಿ ಭೇಟಿಯಾಗಿ ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲೆ ಮಾಡಬೇಕಾಗಿತ್ತು. ಎಲ್ಲೋ ಏನೋ ಎಲ್ಲೋ ಉಳಿದು ಕೇವಲ ಸೋಷಿಯಲ್ ಮೀಡಿಯಾನೇ ಬಳಕೆ ಮಾಡಿಕೊಂಡು ಈ ನಮ್ಮ ಮಲ್ಲಿಕಾರ್ಜುನ ಮುತ್ತೇನವರ ಮೇಲೆ ಕೇಸ್ ದಾಖಲೆ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದು. ಇದು ಅತ್ಯಂತ ಖಂಡನೀಯ. ಈ ಸಮಾಜ ಎದ್ದು ಕುಂತಪ್ಪ ಅಂದ್ರ ರಾಜ್ಯನೂ ಉಳಿಯಲ್ಲ, ರಾಷ್ಟ್ರನೂ ಉಳಿಯಲ್ಲ, ಜಿಲ್ಲೆನೂ ಉಳಿಯಂಗಿಲ್ಲ. ನಮ್ಮ ತಂಟಕ್ಕೆ ಸುಮ್ಮನೆ ಕೇಸ್ ಹಾಕಿ ಬರೋ ಪ್ರಯತ್ನ ಮಾಡಬಾರ್ದು. ನಾ ಖಂಡಿತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಸರ್ಕಾರದವರು ಕೂಡ ಗೃಹ ಮಂತ್ರಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಎಲ್ಲ ಶಾಸಕರು, ಬಿಜೆಪಿಯವರು ಇರ್ಬೋದು, ಕಾಂಗ್ರೆಸ್ ಎಲ್ಲರೂ ಒಕ್ಕಟ್ಟಾಗಿ ಮಲ್ಲಿಕಾರ್ಜುನ ಮುತ್ತೇನವರ ಮೇಲೆ ಆದಂತ ಈ ಕೇಸಿನ ಬಗ್ಗೆ ಖಂಡನೆ ಮಾಡಿದ್ದಾರೆ. ಯಾರೂ ಕೂಡ ಅವರ ವಿರುದ್ಧ ಸಮರ್ಥನೆ ಮಾಡಿಕೊಂಡಿಲ್ಲ. ಅದಕ್ಕಾಗಿ ನಾ ಒಂದೇ ಹೇಳೋದು, ತಕ್ಷಣ ಈ ಮಲ್ಲಿಕಾರ್ಜುನ ಮುತ್ತೇನವರ ಮೇಲೆ ಆದಂತ ಕೇಸ್ ವಾಪಸ್ ತೆಗೆದುಕೊಳ್ಬೇಕು. ಆಮೇಲೆ SP ಮತ್ತು DC ಅವರು ಮಾಡಿದ ತಪ್ಪಿಗೆ, ಪ್ರಕರಣ ದಾಖಲಾದ ತಪ್ಪಿಗೆ ಪೊಲೀಸ್ ಇಲಾಖೆಯಲ್ಲಿ ಯಾರು ಈ ಪ್ರಕರಣ ಕಾರಣೀಭೂತರಿದ್ದಾರೆ, DSI ಇರ್ಬೋದು, ಸರ್ಕಾರಿ ಇನ್ಸ್ಪೆಕ್ಟರ್ ಇರ್ಬೋದು, ಮಲ್ಲಿಕಾರ್ಜುನ ಮುತ್ತೇನವರ ಹೋಗಿ ಅವ್ರ ಪಾದಕ್ಕೆ ಬಂದು ಕ್ಷಮೆ ಕೇಳಿ ಬರ್ಬೇಕು. ಇವ್ರು ಏನಾರು ಅಂತಾರೆ. ಇದಿಲ್ಲ ಅಂತಂದ್ರ ಇದು ಇಷ್ಟಕ್ಕೆ ಮುಗಿಯ ಕಥೆ ಅಲ್ಲ. ನಾಳೆ ಕ್ಯಾಬಿನೆಟ್ ಕೂಡ ಇದು ಚರ್ಚೆ ಆಗ್ತದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ತಕ್ಷಣ ಕ್ಯಾಬಿನೆಟ್ ಪ್ರಕರಣ ದಾಖಲಿಸಿಕೊಂಡ ಆಯೋಗಕ್ಕೆ
ಪ್ರಕರಣ ದಾಖಲಿಸಿದ ಆಯೋಗಕ್ಕೆ ಪ್ರಕರಣ ದಾಖಲಿಸಿದ ಷಡ್ಯಂತ್ರ ರೂಪಿಸಿದ ಸಿದ್ದು ಹಿರೇಮಠಗೆ ಈ ಪ್ರಕರಣ ದಾಖಲಿಸಲು ಷಡ್ಯಂತ್ರ ರೂಪಿಸಿದ ಸಿದ್ದು ಹಿರೇಮಠಗೆ ಇವತ್ತ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಮೇಲೆ ಆಗಿರುವಂತ ಏನು ಪೋಸ್ಕೋ ಕೇಸ್ ಏನಿದೆ, ಈ ಕೇಸ್ ಏನಿದೆ ಇದು ಉದ್ದೇಶ ಪೂರ್ವಕವಾಗಿ ಅಲ್ಲಿ ಮಾಡಿರುವಂತಹ ವಿಡಿಯೋವನ್ನ ತಿರುಚಿ ಇವತ್ತು ಆಯೋಗಕ್ಕೆ ಒತ್ತಡ ಮಾಡಿದಂತ ಮೊದಲನೇ ವ್ಯಕ್ತಿ ಸಿದ್ದು ಹಿರೇಮಠ್. ಇಲ್ಲೇ ಕಲಬುರಗಿಯಲ್ಲಿ ಇರ್ತಾನೆ, RTI ಕಾರ್ಯಕರ್ತ ಅಂತ ಹೇಳ್ಕೊಂಡು ಮೊದಲನೇ ಬಾರಿ ಇವರು ಆಯೋಗಕ್ಕೆ ಇವರಿಗೆ ಇದರ ಮೂಲಕ ತಮ್ಮದೇ ID ಮೂಲಕ ಈ ಪ್ರಕರಣ ದಾಖಲಿಸಬೇಕಂತ ತಿಳ್ಕೊಂಡು ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡಿ ಆ ಒಂದು ಪ್ರಕರಣಕ್ಕೆ ಇವತ್ತು ಷಡ್ಯಂತ್ರ ರೂಪಿಸಿದಂತಹ ಸಿದ್ದು ಹಿರೇಮಠ ಇವರ ಒಂದು ಷಡ್ಯಂತ್ರಕ್ಕೆ ಇವತ್ತು ಆಯೋಗ ಕೂಡ ಸಾಥ್ ನೀಡ್ತದೆ. ಆಯೋಗದ ಅಧ್ಯಕ್ಷ ಇವರು ಇವತ್ತು ಜಂಟಿಯಾಗಿ ಮಾತನಾಡಿ ಮೊಬೈಲ್ನಲ್ಲಿ ಇವತ್ತು ಫೇಕ್ ಒಂದು FIR ಅನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಇಂಥ ಒಂದು ಒತ್ತಡವನ್ನು ಹೇರಿ ಇವತ್ತು ಈ ಒಂದು ಪ್ರಕರಣ ದಾಖಲಾಗಿದೆ. ಇವತ್ತು ಕಲಬುರಗಿಯಲ್ಲಿ ನಾವು ಇದು ಒಂದು ಪ್ರಾರಂಭ ಅಷ್ಟೇ, ಇದು ಪ್ರಾರಂಭ ಅಷ್ಟೇ. ಇವತ್ತು ಹೋರಾಟ ರಾಜ್ಯಾದ್ಯಂತ ಮುಂದುವರಿತದೆ. ಇವತ್ತು ನಮ್ಮ ಹಿರಿಯ ನಾಯಕರಾಗಿರುವಂಥ ಕರ್ನಾಟಕ ರಾಜ್ಯದ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ತಿಪ್ಪಣ್ಣಪ್ಪ ಕಮ್ಮಕ್ಕನವರು ಹೇಳ್ದಂಗೆ ಈ ಪ್ರಕರಣ ವಾಪಸ್ ತೆಗೆದುಕೊಂಡು ಮಾಡಿರುವಂಥ ಅಧಿಕಾರಿಗಳು ಏನಿದ್ದಾರೆ ಅವರ ಮೇಲೆ ಇವತ್ತು ತನಿಖೆ ಆಗಬೇಕು, ಅವರಿಗೆ ಕ್ರಮ ವಹಿಸಬೇಕು. ಅದೇ ರೀತಿ ನಮ್ಮ ರಾಜ್ಯ ಮೀನುಗಾರಿಕೆ ನಿಗಮದ ಅಧ್ಯಕ್ಷರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಏನು ಇಲ್ಲಿ ಆಗಿರುವಂಥ ಕೇಸ್ ವಾಪಸ್ ಪಡಿಬೇಕು. ಇವತ್ತು ಈ ಸಿದ್ದು ಹಿರೇಮಠ ಸಾಮಾನ್ಯ ಒಂದು ವ್ಯಕ್ತಿ ಅಲ್ಲ, ಇವನೊಬ್ಬ ಕಿರಾತಕ, ಬ್ಲ್ಯಾಕ್ ಮೇಲರ್, ಅನೇಕ ಜನರಿಗೆ ಬ್ಲ್ಯಾಕ್ ಮಾಡೋದು, ಅನೇಕ ಜನರಿಂದ ದುಡ್ಡು ಕಿತ್ಕೋದು. ಇವತ್ತು ಆ ದುಡ್ಡು ಪಡೆದಿರುವಂತಹ ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಇವತ್ತು ಪ್ರಥಮವಾಗಿ ಇವನೇ ಆಯೋಗಕ್ಕೆ ಒತ್ತಾಯ ಮಾಡಿ ತನ್ನ ಐಡಿಯಲ್ಲಿ ಹಾಕ್ತಾನೆ, ಧನ್ಯವಾದ ಹೇಳ್ತಾನೆ. ಮೊದಲು FIR ಮಾಡಂತ ಒತ್ತಾಯ ಮಾಡ್ತಾನೆ, ಆಮೇಲೆ ಆಯೋಗಕ್ಕೆ ಧನ್ಯವಾದ ಹೇಳ್ತಾನೆ. ಇದಕ್ಕೆ ಇವತ್ತು ಇಂಥ ಒಂದು ಕೇಸ್ ಇವತ್ತು ಆಗಿದ್ದು ಇವತ್ತು ಒಂದೇ ದಿನದ ಕೇಸ್ ಆಗ್ತದೆ. ಆಯೋಗ ಇವತ್ತು ಎಷ್ಟೋ ಕೇಸ್ ಆಗ್ಯಾವ, ಆ ಕೇಸ್ನಲ್ಲಿ ಯಾರೋ ಹೋರಾಟಗಾರರು, ಯಾರೋ ನ್ಯಾಯಕ್ಕಾಗಿ ಇವತ್ತು ಮುಂದೆ ಬರೋರು ಆ ಒಂದು ಹೋರಾಟ ಮಾಡ್ತಾರೆ, ಆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತಾರೆ. ಈ ಆಯೋಗ ಕಣ್ಣು ಮುಚ್ಕೊಂಡು ಕೂರ್ತದೆ. ಎಲ್ಲಿ ಬಂದಿಲ್ಲ ಆಯೋಗ, ಭಾಳ ಮಂದಿಗೆ ನಮ್ಗೆ ಗೊತ್ತೇ ಇಲ್ಲ ಈ ಆಯೋಗ ಇದೆ, ಏನು ಮಾಡ್ತದೆ ಗೊತ್ತಿಲ್ಲ. ಇವತ್ತು ಮಹಿಳಾ ಆಯೋಗದಿಂದ ಕೂಡ ಒಂದು ಲೆಟರ್ ಹೋಗ್ಯಾರ, ಅವರು ಕೂಡ ಕೌನ್ಸಿಲಿಂಗ್ ಮಾಡಿಲ್ಲ, ಆ ತಂದೆ ತಾಯಿ ವಿಚಾರ ತಿಳ್ಕೊಂಡಿಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ಈ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲಿ ಹೆಸರುವಾಗ್ತಾ ಅಂತ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಏನು ಹೆಸರು ತೇಜೋವಧೆ ಮಾಡಬೇಕಂತ ಹೇಳಿ ಉದ್ದೇಶವಾಗಿ ಇಂಥ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಿದ್ದು ಏನು ಹಿರೇಮಠ ಇದ್ದಾನೆ, ಇವನ ಮೇಲೆ 5 ಪ್ರಕರಣಗಳಿವೆ. ಇವನ ಮ್ಯಾಗ 5 ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಪ್ರಕರಣಗಳವ. ಇವನಿಗೆ ಪೊಲೀಸರು ಯಾಕೆ ಅರೆಸ್ಟ್ ಮಾಡಿಲ್ಲ ಇಲ್ಲಿ ತನ? ಈ ಒಬ್ಬ RTI ಕಾರ್ಯಕರ್ತ ಸಿದ್ದು ಹಿರೇಮಠ ಇವತ್ತು ಪೊಲೀಸರಿಗೆ ಏನು ಭಯವಾಗಿತ್ತಾನ? ಯಾಕೆ ಇವನಿಗೆ ಅರೆಸ್ಟ್ ಮಾಡಿಲ್ಲ? ಇವತ್ತು ಏನು ತಪ್ಪು ಮಾಡದೇ ಇರುವ ಮಲ್ಲಿಕಾರ್ಜುನ ಮುತ್ತೆ ಅವರಿಗೆ ಇವತ್ತು ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅಂದರೆ ಇದರಲ್ಲಿ ಎಂಥ ಷಡ್ಯಂತ್ರ ನಡೆಯದ. ಇವತ್ತು ಈ ಒಂದು ಹಿಂದುಳಿದ ವರ್ಗದಲ್ಲಿರುವಂಥ ಏನು ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರನ್ನು ಕುಗ್ಗಿಸುವ ಸಲುವಾಗಿ, ಈ ಹಿಂದುಳಿದ ವರ್ಗದಲ್ಲಿರುವಂಥವರಿಗೆ ದಬಾವು ಮಾಡುವ ಸಲುವಾಗಿ ಇವರು ಪ್ರಯತ್ನ ಮಾಡ್ತಾರೆ. ಇವ್ರ ಹೆಸರು ಮೇಲೆ FIR ಅವ 5 FIR. ಒಂದು ಕಡೆ ಸಿದ್ದು ಹಿರೇಮಠ ಇದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಹಿರೇಮಠ ಅಂತಿದೆ. ಇವತ್ತು ಇಂಥವನಿಗೆ ಇವತ್ತು ಅರೆಸ್ಟ್ ಮಾಡಬೇಕು. ಇವನ ಮೇಲೆ ಏನಪ್ಪ ಅಂದ್ರೆ ಷಡ್ಯಂತ್ರ ರೂಪಿಸಿದ್ರ ಮೇಲೆ ಒಂದು ಪ್ರಕರಣ ದಾಖಲಿಸಬೇಕು. ನಾನು ಈ ಒಂದು ಸಿದ್ದು ಹಿರೇಮಠಗೆ ಕೇಳ್ತೀನಿ, ಸ್ವಾಮಿ, ಅನೇಕ ಹಿರೇಮಠಗಳಲ್ಲಿ ನಾವು ಹೋಗ್ತೀವಿ, ಆ ಮಠದಿಂದ ನಾವು ಶಿಷ್ಯರಿದ್ದೀವಿ. ಆ ಮಠದಲ್ಲಿರುವಂಥ ಅನೇಕ ಮಠಾಧೀಶರು ಯಾವತ್ತೂ ಕೂಡ ಇಂಥ ಕೆಲಸ ಮಾಡಿದ ನಾವು ಕಂಡಿಲ್ಲ. ಆದ್ರೆ ನಿನಗ್ಯಾಕೆ ಈ ಕೆಳ ಜಾತಿಯಲ್ಲಿ ಇರುವಂಥ ಸ್ವಾಮೀಜಿಗಳ ಮೇಲೆ ಇಷ್ಟೊಂದು ಸಿಟ್ಟ, ಇಷ್ಟೊಂದು ಕುತಂತ್ರ? ಅದರಲ್ಲಿ ಕೋಲಿ ಸಮಾಜದ ಸ್ವಾಮೀಜಿ ಅಂದರೆ ನಿನಗ್ಯಾಕೆ ಬೆಂಕಿ ಹತ್ಯದ? ಇವತ್ತು ನಿನಗೆ ಯಾಕೆ ಬೆಂಕಿ ಹತ್ತದ? ಇವತ್ತು ನೀನು ಕೋಲಿ ಸಮಾಜಕ್ಕೆ ಏನು ಕುತಂತ್ರ ಮಾಡಿದ್ದೀಯಾ? ಇವತ್ತು ಕೋಲಿ ಸಮಾಜ ಇವತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ, ಅವನ ಮೇಲೆ ಪ್ರಕರಣ ದಾಖಲಿಸಿ ಅವನಿಗೆ ಅರೆಸ್ಟ್ ಮಾಡಬೇಕು. ಈ ಷಡ್ಯಂತ್ರ ಮಾಡಿರುವಂಥವನಿಗೆ ಜೈಲಿಗೆ ಕಳಿಸ್ಬೇಕು. ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಈ ಸಿದ್ದು ಹಿರೇಮಠ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡ್ತೀವಿ, ಅವನ ಮನೆ ಮುಂದೆ ಧರಣಿ ಕೂಡ್ತೀವಿ. ಅಷ್ಟೇ ಅಲ್ಲದೆ ಇವತ್ತು ಮಾನನಷ್ಟ ಮೊಕದ್ದಮೆ, ಇವತ್ತು ಏನು ಅನೇಕ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ತಮ್ಮ ಖಾತೆಗಳಲ್ಲಿ ಇಲ್ಲ ಸಲ್ಲದ ಶಬ್ದಗಳನ್ನು ಬರೀತಾರೆ. ಇವತ್ತು ಆ ಮಗುವಿಂದ ಒಂದು ಫೋಟೋ ಓಪನ್ ಆಗಿ ತೋರಿಸ್ತಾರೆ.
ಇವತ್ತು ಪೋಸ್ಕೋ ಕೇಸ್ ಅಂದ್ರೆ ಏನು, ಆ ಮಗುವಿಗಿನ ಹೆಸರು ಬರಬಾರ್ದು, ಆ ತಂದೆ ತಾಯಿ ಹೆಸರು ಬರಬಾರ್ದು, ಆಗ ಟಿವಿದವರು ಸುದ್ದಿ ಮಾಡ್ತಾರ. ಇವತ್ತು ಪಬ್ಲಿಕ್ ಟಿವಿಯವರು ಅಂತ ಒಂದು ಸುದ್ದಿಯಲ್ಲಿ ಇವತ್ತು ಈ ಪ್ರಕರಣದ ಬಗ್ಗೆ ಬಹಳ ವಿವರವಾಗಿ ಇವತ್ತು ಸತ್ಯವನ್ನ ಮಾತಾಡಿದ್ದಾರೆ. TV 9 ಕೂಡ ಸತ್ಯವನ್ನ ಮಾತಾಡ್ತಾ ಇದ್ದಾರೆ. ಅನೇಕ ಶಾಸಕರು ಇದು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಸಚಿವರು ಇವತ್ತು ಈ ಭಾಗದಲ್ಲಿರುವಂಥ ಏನು ಜಿಲ್ಲೆಯ ಶರಣಪ್ರಕಾಶ್ ಶರಣಬಸಪ್ಪ ದರ್ಶನಪುರ ಇವತ್ತು ಆ ಒಂದು ಪ್ರಕರಣದ ಬಗ್ಗೆ ಇದು ಆಗಬಾರ್ದಾಗಿತ್ತು, ಇಂಥ ಆಗಿದೆ, ಇವ್ರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಮಾತಾಡಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಇವತ್ತು ಅವರು ಕೂಡ ನಾವು ಸಂಪರ್ಕಿಸಿದಾಗ ಹೇಳಿದ್ದಾರೆ, ಇಂಥ ಒಂದು ಏನು ಇದೊಂದು ಹೀನ ಮನಸ್ಸಿನ ಸ್ಥಿತಿ, ಇದರ ಮೇಲೆ ಇವತ್ತು ಸರ್ಕಾರದಿಂದ ಆ್ಯಕ್ಷನ್ ತಗೋತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಯಾವ್ಯಾವ ಶಾಸಕರು ಸಚಿವರು ನಮ್ಮ ಈ ಒಂದು ಅನ್ಯಾಯಕ್ಕೆ ಬೆಂಬಲ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನಮ್ಮ ಸಮಾಜ ಮೂಲಕ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಿತಾಸಕ್ತಿ ಇರುವಂತಹ ವ್ಯಕ್ತಿಗಳು ಷಡ್ಯಂತ್ರಗಳನ್ನು ರೂಪಿಸಿ ಯಾವ ರೀತಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ತೇಜೋವಧೆ ಮಾಡಿದ್ದಾರೆ, ಅವರ ಮಾನಹಾನಿ ಮಾಡಿದ್ದಾರೆ. ಆ ಮಾನಹಾನಿ ಆಗಲು ಪ್ರಮುಖ ಕಾರಣರಾದಂತಹ ಮಕ್ಕಳ ಆಯೋಗದ ಅಧ್ಯಕ್ಷರಾದಂತಹ ಶಶಿಧರ್ ಕೋಸಂಬಿ ಅವರಿಗೆ ಸ್ವಾಮೀಜಿಯವರ ಸುಮಾರು ಒಂದು 20 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಶಶಿಧರ್ ಕೋಸಂಬಿ ಅವರ ಮೇಲೆ ಹಾಕಬೇಕಂತ ನಾವು ಸ್ವಾಮೀಜಿಗಳ ಒಕ್ಕೂಟದಿಂದ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ಸಸ್ಪೆಂಡ್ ಅಷ್ಟೇ ಸಾಕಾಗೋದಿಲ್ಲ, ಇನ್ನೂ 2-3 ತಿಂಗಳೊಳಗೆ ಅವ್ರದ್ದು ನೌಕರಿನ ಮುಗಿದೋಗ್ತೈತಂತ. ಅದಕ್ಕೆ ಹಿಂದುಳಿದ ವರ್ಗದ ಒಂದು ಎಲ್ಲ ಜನಾಂಗದ ಪ್ರೀತಿಯನ್ನು ಗಳಿಸಿದಂಥ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಮಠ ಮಲ್ಲಿಕಾರ್ಜುನ ಸ್ವಾಮೀಜಿಯವ್ರನ್ನ ಬಲಿ ತೆಗೆದುಕೊಳ್ಬೇಕಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ಇವರು ಮಾಡಿದಾರೆ ಅಂತ ಮೇಲ್ನೋಟಕ್ಕೆ ಈ ಪ್ರಕರಣದೊಳಗೆ ನಮ್ಗೆ ಕಾಣಬರ್ತದೆ. ಯಾಕಂದರೆ ಯಾವುದೇ ಪ್ರಾಥಮಿಕ ತನಿಖೆ ಕೈಗೊಳ್ಳಲಾರ್ದಂಗೆ ಒಬ್ಬ ಗೋಗಿ PSI ಅವರು ಈಗ ಪ್ರೆಸೆಂಟ್ ಅಧಿಕಾರದೊಳಗಿರುವಂಥ ಗೋಗಿ PSI FIR ಕಾಪಿ ಮಾಡಿದ್ದೇ ಮೊದಲು ಕಾನೂನು ಬಾಹಿರ ಐತಿ. ಮೊದಲು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು. ಯಾಕಂದರೆ ಇವತ್ತು ಅವರು ಮಾನನಷ್ಟ ಮೊಕದ್ದಮೆ ಯಾಕೆ ಹಾಕ್ಬೇಕಂತ ಹೇಳ್ತೀವಿ ಅಂದರೆ, ಅವ್ರು FIR ಕಾಪಿ ಆಗಲಿಲ್ಲ ಅಂದ್ರೆ ಕೋರ್ಟಿಗೆ ಕೇಸ್ ಹೋಗ್ತಿದ್ದಿಲ್ಲ. ಕೋರ್ಟಿಗೆ ಕೇಸ್ ಹೋಗ್ತಿದ್ದಿಲ್ಲ ಅಂದರೆ ಸ್ವಾಮೀಜಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗ್ತಿದ್ದಿಲ್ಲ. ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಲಿಲ್ಲ ಅಂದರೆ ಸ್ವಾಮೀಜಿಗೆ ನಾವು ಬಂಧನ ಭೀತಿ ಎದುರಿಸಬೇಕಾಗ್ತಿದ್ದಿಲ್ಲ. ವ್ಯವಸ್ಥಿತವಾಗಿ ಯಾವ ರೀತಿ ಷಡ್ಯಂತ್ರ ರೂಪಿಸಿದಾರೆ ಅಂದರೆ, ಇವರು ಯಾವುದೇ ಸಣ್ಣ ವ್ಯಕ್ತಿ ಇದ್ದರೆ ಆಲ್ರೆಡಿ ಹೋಗಿ ಎಲ್ಲೇರ ಎದುರಿ ಉರ್ಲಾಕೊಂಡು ಸತ್ರೆ ಅದರ ಪ್ರಾಣಕ್ಕೆ ಹಾನಿ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಈ ನಮ್ಮನೆ ಮಾನ ತೆಗೆದ್ರೆ ಮಾನ ಗಳಿಸೋದು ಇವತ್ತು ಸಾಧು ಸಂತರ ಅಂದರೆ ಮಾನದಿಂದ ಬದುಕ್ತಿರ್ತಾರೆ. ಅವರು ತೇಜೋವಧಿಯನ್ನು ಮಾಡುವಂಥ ಇಂಥ ಹೊಲಸ ಅಧಿಕಾರಿಯನ್ನ ಮೊದಲ ಈ ಮಾನನಷ್ಟ ಮೊಕದ್ದಮೆಯನ್ನು ನಾವು ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಮಠಾಧೀಶ್ವರರ ಮಹಾಸಭಾದ ವತಿಯಿಂದ ಆ ಅಧಿಕಾರಿ ಮೇಲೆ ಮತ್ತು ಗೋಗಿ PSI ಮೇಲೆ ಮತ್ತು ಮಾನವ ಹಕ್ಕುಗಳ ಆಯೋಗದ ಮೇಲೆ ಮತ್ತು ಅಲ್ಲಿ ಜಿಲ್ಲಾಡಳಿತದ ಮೇಲೆ ಜಿಲ್ಲಾ SP ಅವರ ಮೇಲೆ ಜಿಲ್ಲಾ SP ಅವರ ಗಮನಕ್ಕೆ ಇರಲಾರ್ದಂಗೆ ಪೋಸ್ಕೋ ಕೇಸ್ ಆಗ್ತದ. ಇಲ್ಲಿ ಜಿಲ್ಲಾ SP